ಪಾತ್ರೆ ಎಲ್ಲನೂ ತೊಳೆದಾಯ್ತು. ಸ್ವಲ್ಪ ಮಳೆ ಬರಂಗದೆ ಹೋಗಿ ಒಣಗಾಕಿರೋ ಬಟ್ಟೆಗಳನ್ನೆಲ್ಲ ತಗೊಬಂದ್ಬಿಡ್ತೀನಿ. ಮಮ್ಮಿ, ಚೇತು ಎಲ್ಲೋಗಿದ್ದೆ ಇಷ್ಟೊತ್ತು ಗಂಟ? ನಿನ್ನ ಹುಡುಕಿ ಹುಡುಕಿ ಸಾಕಾಯ್ತು. ಬಾ, ಹಾಲು ಕೊಡ್ತೀನಿ, ಕುಡಿಯುವೆ. ಮಮ್ಮಿ, ನಂಗೆ ಹಾಲು ಬೇಡ. ಇನ್ನೇನು ಬೇಕು ಮತ್ತೆ? ಮಮ್ಮಿ ಮಮ್ಮಿ, ನಂಗೆ 10 ರೂಪಾಯಿ ಕೊಡ್ತೀಯಾ? ನಾನು ಲೇಸ್ ತಗೋಬೇಕು. ಚೇತು, ನಂತವೆಲ್ಲಿದ್ದು ದುಡ್ಡು? ಹೋಗು, ಅಲ್ಲಿ ನಿನ್ನ ತಾತ ಕೂತವ್ರೆ, ಅಜ್ಜಿ ಜೊತೆ ಮಾತಾಡ್ತಾ ಇಸ್ಕೊ ಹೋಗು. ಮಮ್ಮಿ, ಮತ್ತೆ ಇನ್ನೊಂದು. ಏನು ಚೇತು, ಅದೇನು ಅಂತ ಬೇಗ ಹೇಳು. ಮಳೆ ಬರಂಗದೆ ಒಣಗಾಕಿರೋ ಬಟ್ಟೆಗಳು ತರಬೇಕು ನಾನು. ಮಮ್ಮಿ ಮಮ್ಮಿ, ನನ್ನ ಬ್ಯಾಗ್ ಹಳೇದಾಗ್ಬಿಟ್ಟಿದೆ. ನಾನು ಸ್ಕೂಲ್ ಹೋಗಬೇಕು ಅಂದ್ರೆ ನನಗೆ ಹೊಸ ಬ್ಯಾಗ್ ಕೊಡಿಸ್ಬೇಕು ನೀನು. ಇದೇನೋ ಹಿಂಗಂತ ಇದೆಯಾ? ಇನ್ನು ಚೆನ್ನಾಗಿ ಅದಲ್ಲ ಬ್ಯಾಗು. ನಾವೆಲ್ಲವೇ 1ನೇ ಕ್ಲಾಸಿಗೆ ಬ್ಯಾಗ್ ತಗೊಂಡ್ರೆ 10ನೇ ಕ್ಲಾಸ್ ಗಂಟ ಅದನ್ನೇ ತಗೊಂಡು ಹೋಗ್ತಿದ್ದೋ. ನೋಡು ನೋಡು, ನೀನು ವರ್ಷ ಬ್ಯಾಗ್ ಚೇಂಜ್ ಮಾಡ್ತಾ ಇದೀಯಾ. ಅದೆಲ್ಲ ಆಗಲ್ಲ, ಅದೇ ಬ್ಯಾಗ್ ತಗೊಂಡೋಗು. ಮಮ್ಮಿ, ನಾನು ತಗೊಂಡೋಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊತಾರೆ. ನಂಗೆ ಹೊಸ ಬ್ಯಾಗ್ ಬೇಕಲೇಬೇಕು. ನೋಡು ಚೇತು, ನನ್ನ ಹತ್ರ ದುಡ್ಡಿಲ್ಲ ನಿಂಗೆ ಬ್ಯಾಗ್ ಎಲ್ಲ ಕೊಡ್ಸಕ್ಕೆ. ನಿಮ್ಮ ಅಜ್ಜಿ ತಾತ ಆಚೆ ಮಾತಾಡ್ಸ್ಕೊತಾರೆ, ಹೋಗಿ ಕೇಳೋಗು ಅವ್ರನ್ನೇ. ಹೌದಾ? ಸರಿ ಮಮ್ಮಿ. ಮೆಲ್ಗೆ ಮೆಲ್ಗೆ ಕಣು, ಯಾಕೋ ಮನೆ ಒಳಗೂ ಹಿಂಗೆ ಓಡ್ತೀಯಾ? ನನ್ನ ಮಗ ಬಂಗಾರ, ಐ ಲೈಕ್ ಯು ಸೋ ಮಚ್. ಅಯ್ಯಯ್ಯೋ, ಮಳೆಯಲ್ಲಿ ಶುರುವಾಗಿ ಬಿಡ್ತಲ್ಲ. ಬಟ್ಟೆಗಳೇನಾದ್ರು ನೆನ್ಕೊಬಿಟ್ರೆ ಅತ್ತೆ ನನ್ನನ್ನು ಬೈತಾರೆ ಅಷ್ಟೇ. ಹೋಗಿ ಫಸ್ಟ್ ಬಟ್ಟೆ ಎತ್ಕೊ ಬಂದ್ಬಿಡ್ತೀನಿ. ಏನ್ರಿ, ಆ ರಂಗನಾಥ ದುಡ್ಡು ಕೊಟ್ನಾ? ಇಲ್ಲ ಶಾಂತ, 1 ಲಕ್ಷ ಕೊಟ್ಟಿದ್ದಾನೆ, ಇನ್ನು 75,000 ಕೊಡಬೇಕು. ಅಲ್ಲ ಕಣ್ರಿ, ತೆಂಗಿನಕಾಯಿ ಎಲ್ಲ ತುಂಬಿಸ್ಕೊ ಹೋಯ್ತಾನೆ, ದುಡ್ಡು ಮಾತ್ರ ಕರೆಕ್ಟಾಗಿ ಕೊಡಲ್ಲ ಅವನು. ಇನ್ಮೇಲೆ ಅವನು ಕೊಡ್ಬೇಕು ಕಣ್ರಿ, ಬೇರೆ ಯಾರನ್ನಾರು ನೋಡಿ ತೆಂಗಿನಕಾಯಿ ಕೊಡಿ. ಇಲ್ಲ ಶಾಂತ, ಅವನು ಆ ಥರ ಮಾಡೋನಲ್ಲ. ಅವ್ನ ಹೆಂಡತಿಗೆ ಏನೋ ತುಂಬ ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ತುಂಬ ಖರ್ಚಾಯ್ತಂತೆ. ಅದಕ್ಕೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಆಗ್ಬಿಟ್ಟು ಕೊಟ್ಟಿಲ್ಲ. ಮುಂದಿನ ತಿಂಗಳು ಕೊಡ್ತೀನಿ ಗೌಡ್ರಿ ಅಂತ ಹೇಳೋನೆ. ಕೊಡ್ತಾನೆ ಬಿಡು. ಓ ಹಂಗ, ಸರಿ ಸರಿ ಬಿಡಿ, ಕೊಡ್ಲಿ. ನಿಧಾನಕ್ಕೆ ಬಾರೋ, ಮನೆ ಒಳಗೂ ನೋಡ್ತೀಯಲ್ಲೋ. ಏನಪ್ಪ ಮೊಮ್ಮಗ್ನೆ, ಈ ತಾತನ ಹುಡುಕ ಬಂದ್ಬಿಟ್ಟಿದ್ಯಾ? ಏನೋ ಬೇಕಾಗಿರುತ್ತೆ ಕಣ್ರಿ, ಅದಕ್ಕೆ ಹುಡುಕ ಬಂದ ನಿಮ್ಮನ್ನ. ಬಿಡು ಶಾಂತ, ಮೊಮ್ಮಕ್ಳು ಅಜ್ಜಿ ತಾತನ ತಾನೇ ಕೇಳೋದು. ತಾತ ತಾತ, ಏನ್ ಚೇತು? ತಾತ, ನಮ್ಗೆ ಸೋಮವಾರದಿಂದ ಸ್ಕೂಲ್ ಬಾಗಿಲು ತೆಗೆಯುತ್ತಂತೆ. ಹೌದು ಮೊಮ್ಮಗ್ನೆ, ಸೋಮವಾರದಿಂದ ಸ್ಕೂಲ್ ಇದೆ ಅಂತ ನಂಗೂ ಗೊತ್ತಾಯ್ತು. ಹೋಗ್ವೇ ಬಿಡು. ತಾತ, ನನ್ನ ಹತ್ರ ಇರೋದು ಬ್ಯಾಗು ಹಳೇದಾಗ್ಬಿಟ್ಟಿದೆ. ನಂಗೆ ಹೊಸ ಬ್ಯಾಗ್ ಕೊಡ್ಸಿದ್ರೇನೆ ನಾನು ಸ್ಕೂಲಿಗೆ ಹೋಗೋದು. ಲೇ ಚೇತು, ಹೋದ ವರ್ಷ ತರ ತೆಗೆಸ್ಕೊಂಡಲ್ಲ ಹೊಸ ಬ್ಯಾಗು. ಈ ವರ್ಷ ಏನಕ್ಕೆ ಅದನ್ನೇ ತಗೊಂಡೋಗು. ಅಜ್ಜಿ, ಈ ವರ್ಷ ಅದೇ ಬ್ಯಾಗ್ ತಗೊಂಡೋದ್ರೆ ನನ್ನ ಫ್ರೆಂಡ್ಸ್ ಗಳೆಲ್ಲ ನನ್ನ ಆಡ್ಕೊತಾರೆ ಅಷ್ಟೇನೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಹೊಸ ಬ್ಯಾಗ್ ಬೇಕಲೇಬೇಕು. ಆಯ್ತು ಬಿಡು ಮೊಮ್ಮಗ್ನೆ, ನಿನಗಿಂತ ಹೆಚ್ಚ ನಾನು ತಗೊಡ್ತೀನಿ ಬಿಡು. ಹೊಸ ಬ್ಯಾಗ್ ತಗೊಂಡು ಹೋಗೋದಲ್ಲ, ಚೆನ್ನಾಗಿ ಓದ್ಬೇಕು, ಆಯ್ತಾ? ಶಾಂತ, ನನ್ನ ಮೊಮ್ಮಗನ ಏನ್ ಅನ್ಕೊಂಡಿದ್ಯಾ ನೀನು? ನೋಡ್ಕೊ, ನನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗ್ತಾನೆ. ಮೊಮ್ಮಗನೇ, ನೀನು ದೊಡ್ಡನಾದ್ಮೇಲೆ ಏನಾಗ್ತೀಯಪ್ಪ? ತಾತ, ನಾನು ದೊಡ್ಡನಾದ್ಮೇಲೆ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಮೇಸ್ಟರ್ ಆಗ್ತೀನಿ, ಏನ್ ಬೇಕಾದ್ರೂ ಆಗ್ತೀನಿ. ಮೊಮ್ಮಗ್ನೆ, ನೀನ್ ಯಾಕೋ ಬತ್ತ ಬತ್ತ ನಿಮ್ಮ ಮಮ್ಮಿ ಕಣ್ಣಿಗೆ ಆಯ್ತಾ ಇದೆಯಾ ಕಣಪ್ಪ. ನೀ ಎಲ್ಲಾನು ಆಗೋದ್ ಬೇಡ, ಯಾವ್ದಾರ ಒಂದಾಗು ಸಾಕು. ಅಜ್ಜಿ, ಉಪೇಂದ್ರ ನನ್ನ ಜೊತೆ ಹೇಳ್ದ ಇವಾಗ ಬ್ಯಾಗ್ ತೆಗೆಸ್ಕೊಳಕ್ ಹೋಯ್ತಾ ಇದೀನಿ ನಾನು ಅಂತ. ಅದಕ್ಕೆ ನಂಗೆ ಬ್ಯಾಗು ಇವಾಗ್ಲೇ ಬೇಕು. ಏನು, ಅವ್ನು ಇವಾಗ್ಲೇ ಹೋಯ್ತಾ ಇದ್ದಾನಾ? ಹೌದು ತಾತ, ಅದಕ್ಕೆ ನೀನು ಬಾ ತಾತ, ಈಗಲೇ ಹೋಗೋಣ ನಾವೇ. ಚೇತು, ನಂಗೆ ಇವಾಗ ಟೈಮ್ ಇಲ್ಲ, ಸ್ವಲ್ಪ ಜಮೀನ್ ಹತ್ರ ಹೋಗ್ಬೇಕು. ಒಂದು ಕೆಲಸ ಮಾಡು, ನೀನು ನಿಮ್ಮ ಅಜ್ಜಿ ಕರ್ಕೊಂಡು ಹೋಗು. ಅಯ್ಯೋ, ಇದೇನ್ರಿ ನೀವು ನಿಂತಿದ್ದಂಗೆ ನನ್ನ ಹೋಗು ಅಂತ ಇದ್ದೀರಾ? ಅಜ್ಜಿ, ತಾತ ಹೇಳೋದು ಸರಿನೇ ಇದೆ. ಉಪೇಂದ್ರನ ಜೊತೆ ಬರ್ತಾ ಇರೋದು ಪಾರಿ ದೊಡ್ಡವ. ಹೌದಾ? ಪಾರಿ ಹೋಯ್ತಾ ಇದ್ದಾಳೆ ಬ್ಯಾಗ್ ತಕೊಡಕ್ಕೆ. ಸರಿ ಬಿಡು, ನಾನು ಬರ್ತೀನಿ, ತಕೊಡ್ತೀನಿ. ನನ್ನ ಮುದ್ದು ಅಜ್ಜಿ. ಅಜ್ಜಿ ಅಜ್ಜಿ, ನಾನು ಹೋಗಿ ಉಪ್ಪಿಗೆ ಹೇಳ್ಬಿಟ್ಟು ಬರ್ತೀನಿ. ಚೇತು, ನಿಂತ್ಕೊಳ್ಳೋ. ಅಜ್ಜಿ, ಉಪ್ಪಿಗೆ ಹೇಳ್ಬಿಟ್ಟು ಪಾರಿ ದೊಡ್ಡವನ ಉಪ್ಪಿನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡ್ತೀನಿ. ನಮ್ ಚೇತು ಖುಷಿ ನೋಡ್ರಿ, ಹೊಸ ಬ್ಯಾಗ್ ಬರ್ತದೆ ಅಂತ. ಹೌದು ಶಾಂತ, ಮಕ್ಕಳಿಗೆ ಹಂಗಲ್ವಾ, ಏನಾರು ಹೊಸದು ಕೊಡಿಸ್ತಾರೆ ಅಂದ್ರೆ ಖುಷಿ. ಓ, ನಮ್ಮ ಅಣ್ಣ ಅದಕ್ಕೆ ಇಲ್ಲೇ ಕೂತವ್ರೆ. ಅಣ್ಣ, ಓ ಸಾವಿತ್ರಿ, ಬಾಮ್ಮ, ಬಾ ಕೂತ್ಕೋ. ಬಾ ಸಾವಿತ್ರಿ. ಏನತ್ಗೆ ಗಂಡ ಹೆಂಡತಿ ಇಬ್ರು ಆರಾಮ ಮಾತಾಡ್ತಾ ಕೂತ್ಬಿಟ್ಟಿದ್ದೀರಾ? ಏನಿಲ್ಲ ಸಾವಿತ್ರಿ, ಹಂಗೆ ಸುಮ್ಮನೆ ಕೂತ್ಕೊಂಡ. ನೀವಿಬ್ರು ಒಂದೇ ಸಲ ಸಿಕ್ಕಿದ್ದು ನಂಗೆ ಒಳ್ಳೇದಾಯ್ತು. ಅದಕ್ಕೆ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು ನಿಮ್ಮಿಬ್ಬರ ಜೊತೆಗೂ. ಹೌದಾ? ಅದೇನು ಹೇಳು ಸಾವಿತ್ರಿ. ಅದೇನೋ ಅಂತ ಕೂತ್ಕೊಂಡು ಮಾತಾಡು ಸಾವಿತ್ರಿ, ಯಾಕೆ ನಿಂತ ಇದೆಯಾ? ಹಾಂ ಸರಿ ಅಣ್ಣ. ಅಣ್ಣ, ನಾನು ಬಂದು ಒಂದು ವಾರದ ಮೇಲಾಯಿತು. ನಾನು ಊರಿಗೆ ಹೋಗ್ಬೇಕಲ್ವಾ, ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದೆ. ಹೌದಮ್ಮ ಸಾವಿತ್ರಿ, ನೀನು ಬಂದು 1 ವಾರ ಆಗೋಯ್ತಾ? ಗೊತ್ತೇ ಆಗಲಿಲ್ಲ ನೋಡು. ಇನ್ನೊಂದು ವಾರ ಇದ್ದು ಹೋಗ್ಬೋದಲ್ಲ?
ಅದು ಅಣ್ಣ ಮನೆ ಮಠ ಬಿಟ್ಬಿಟ್ಟು ಜಾಸ್ತಿ ದಿನ ಬೇರೆ ಊರಲ್ಲಿದ್ದರೆ ನಮ್ಮ ಮನೆ ಮಠ ನೋಡೋರು ಯಾರು ಹೇಳು. ಅದಕ್ಕೆ ನಾಳೆ ಬೆಳಿಗ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ನಿನ್ನ ಹತ್ರ ಒಂದು ವಿಷಯ ಮಾತಾಡವ ಅಂತ ಬಂದೆ. ಹೌದಾ? ಅದಕ್ಕೆ ಯಾಕಮ್ಮ ಸುತ್ತಿ ಬಳಸಿ ಮಾತಾಡ್ತಾ ಇದೀಯಾ? ಅದೇನು ಅಂತ ಹೇಳಮ್ಮ. ನನ್ನ ಆಜ್ಞೆ ಏನೋ ಸ್ಕೆಚ್ ಹಾಕೊಂಬಂದು ಕೂತವಳೆ, ಅದೇನು ಅಂತ ನೋಡವ. ಏನಿಲ್ಲ ಅಣ್ಣ, ಕೃಷ್ಣನ್ಗೆ ಏನು ಮದುವೆ ಗಿದ್ವೆ ಮಾಡಲ್ವಾ ಇವಾಗ? ಈ ವರ್ಷ ಇಲ್ಲಮ್ಮ ಸಾವಿತ್ರಿ, ಮುಂದಿನ ವರ್ಷ ಮಾಡಬೇಕು. ಇವಾಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಲ್ವಾ, ಸ್ವಲ್ಪ ಕಂಪ್ನಿ ಎಲ್ಲ ಸೆಟ್ ಆಗಬೇಕು ಅಪ್ಪ ಅಂತಂದ. ಆಮೇಲೆ ಇನ್ನೂ ವಯಸ್ಸು ಚಿಕ್ಕದಲ್ವಾ, ಅದಕ್ಕೆ ಈ ವರ್ಷ ಬಿಟ್ಬಿಟ್ಟು ಮುಂದಿನ ವರ್ಷದಿಂದ ಹುಡುಗಿ ನೋಡಿ ಮಾಡವ ಅಂತ. ಓ ಹೌದಣ್ಣ, ನಮ್ಮಮ್ಮಗೂ ಡಿಗ್ರಿ ಎಲ್ಲ ಮುಗೀತು. ಅವಳು ಆರಾಮಾಗಿ ಮನೇಲಿ ಅವಳೆ ಇವಾಗ. ಹೌದೌದು, ಅಮೂಲ್ಯನ ನಾನು ಮಾತಾಡಿಸ್ದೆ. ಡಿಗ್ರಿ ಮುಗೀತು ಮಾವ, ಯಾವ್ದಾದ್ರು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದ್ಲು. ಮಾಡ್ಲಿ. ಅಯ್ಯೋ ಅಣ್ಣ, ನಾವೇನೋ ಅವಳನ್ನ ಕೆಲ್ಸಕ್ಕೆ ಕಳಿಸ್ಬೇಕು ಅಂತ ಇಲ್ಲ, ಮದುವೆ ಮಾಡಿಬಿಡವ ಅಂತ. ಹೌದಾ ಸಾವಿತ್ರಿ, ಒಳ್ಳೇದೇ ಆಯ್ತಲ್ಲ. ನಮ್ಮಮ್ಮ ನೋಡಕ್ಕೆ ಮುದ್ದಾಗ ಅವಳೆ, ಯಾರು ಬೇಕಾದ್ರೂ ಮದುವೆ ಆಯ್ತಾರೆ ಅವಳನ್ನ. ಆದಷ್ಟು ಬೇಗ ಮಾಡ್ಬಿಡವ ಬಿಡು. ಹೌದು, ಅದಕ್ಕೆ ನನ್ನ ಮಗಳು ನೋಡೋಕ್ಕೆ ತುಂಬ ಮುದ್ದಾಗಿದ್ದಾಳೆ. ಅವಳನ್ನ ಸೊಸೆ ಮಾಡ್ಕೊಳ್ಳೋಕ್ಕೆ ಅದೃಷ್ಟನೇ ಮಾಡಿರಬೇಕು. ಹೌದಮ್ಮ ಸಾವಿತ್ರಿ, ನಮ್ಮ ಅಮೂಲ್ಯ ತುಂಬಾ ಒಳ್ಳೆ ಹುಡುಗಿ. ಇವಳು ಯಾಕೆ ಇದನ್ನೆಲ್ಲ ನಮ್ಮ ಹತ್ರ ಹೇಳ್ತಾವಳೆ ಇವಾಗ? ಅದಕ್ಕೆ ಅಣ್ಣ, ನನ್ನ ಮಗಳು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಓದಿದ್ದಾಳೆ, ವಿದ್ಯಾವಂತೆ, ಬುದ್ಧಿವಂತೆ. ಅದಕ್ಕೆ ಅವಳನ್ನ ಎಲ್ಲೆಲ್ಲ ಯಾಕೆ ಮದುವೆ ಮಾಡಿಕೊಡೋದು, ನಿನ್ನ ಮಗ ಕೃಷ್ಣನ್ಗೆ ಮಾಡಿಬಿಡವ ಅಂತ. ಯಾಕದ್ಕೆ ನಾನು ಈ ಥರ ಹೇಳಿದ ತಕ್ಷಣ ಈ ಥರ ಶಾಕ್ ಆಗಿ ಕೂತಿದ್ದೀರಾ? ಯಾಕೆ ನಿಮಗೆ ಈ ಮದುವೆ ಇಷ್ಟ ಇಲ್ವಾ? ನಾನು ಯಾವಾಗಂದೆ ಸಾವಿತ್ರಿ ಆ ಥರ ಅಂತ? ಸ್ವಲ್ಪ ಕೆಮ್ಮಂದ್ಬಿಡ್ತು ಅಷ್ಟೇ. ಯಾಕಣ್ಣ ನೀನು ಒಂದಕ್ಕೂ ಮಾತಾಡದೆ ಸುಮ್ಮನೆ ಕೂತಿದೀಯಾ? ಯಾಕೆ ನಿನ್ನ ಮಗನಿಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿಂಗೂ ಇಷ್ಟ ಇಲ್ವಾ? ಅಯ್ಯೋ ಸಾವಿತ್ರಿ, ಆ ಥರ ಏನೂ ಇಲ್ಲಮ್ಮ, ತಪ್ಪು ತಿಳ್ಕೊಬೇಡ. ನೀನು ಸಡನ್ನ ಬಂದು ಈ ವಿಚಾರ ಹೇಳ್ದಲ್ಲ, ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅದ್ರಲ್ಲೇನಣ್ಣ ಯೋಚನೆ ಮಾಡೋಕ್ಕಿರೋದು? ನನ್ನ ಮಗಳೇನು ದೂರದವಳ? ನಿನ್ನ ತಂಗಿ ಮಗಳು ತಾನೇ, ಮಾಡ್ಕೋಬೋದಲ್ಲ ನಿನ್ನ ಮಗನಿಗೆ. ಇದೇನಿದೆ ಸಾವಿತ್ರಿ ಹಿಂಗ್ ಮಾತಾಡ್ತಾವಳೆ? ಇವಳ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೋಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆಯ್ತಾಯ್ತು ಸಾವಿತ್ರಿ, ಬೇಜಾರು ಮಾಡ್ಕೋಬೇಡ. ಇದು ಮಕ್ಕಳು ಮದುವೆ ವಿಚಾರ ಅಲ್ವಾ, ನಾವೇ ನಿರ್ಧಾರ ತಗೊಳಕ್ಕಾಗಲ್ಲ. ನಾನು ನನ್ನ ಮಗನೊಂದು ಮಾತು ಕೇಳ್ತೀನಿ, ನೀನು ನಿನ್ನ ಮಗಳನ್ನೊಂದು ಮಾತು ಕೇಳು, ಆಮೇಲೆ ನಿರ್ಧಾರ ಮಾಡುವ. ಅದು ಅಲ್ಲದೆ ಸದ್ಯಕ್ಕೆ ನನ್ನ ಮಗನಿಗೆ ಮದುವೆ ಮಾಡೋ ಯಾವ ಯೋಚನೆಯೂ ಇಲ್ಲ. ಮುಂದಿನ ವರ್ಷ ನೋಡವ ಅಂತ ಅಂದ್ಕೊಂಡಿರೋದು. ಮುಂದಿನ ವರ್ಷ ಇಲ್ಲ ಅಂದರೆ ಇನ್ನೂ 2 ವರ್ಷ ಆಗಲಿ ಬಿಡೋಣ. ನನ್ನ ಮಗಳೇ ನಿನ್ನ ಮಗನಿಗೆ ಅಂತ ಮಾತುಕತೆ ಆಗ್ಬಿಟ್ರೆ ಸರಿ ನನಗೆ. ಸಾವಿತ್ರಿ, ನೀನು ಈ ಥರ ಸಡನ್ನ ಬಂದು ಮದುವೆ ಮಾತುಕತೆ ಆಡಿದ್ರೆ ನಾವೇನಂತ ಮಾತು ಕೊಡೋಕ್ಕಾಗೋದು ಹೇಳು? ಮತ್ತೆ ಸ್ವಲ್ಪ ಟೈಮ್ ಕೊಡು, ನಾವು ಕೃಷ್ಣನ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಏನು ಅಂತ ಹೇಳಿ ಕಳಿಸ್ತೀವಿ. ಆಯ್ತಾಯ್ತು, ಮಾತಾಡಿ. ಅದಕ್ಕೆ 1 ತಿಂಗಳಿಲ್ಲ 2 ತಿಂಗಳು ತಗೊಳ್ಳಿ. ಒಟ್ಟಿನಲ್ಲಿ ನನ್ನ ಮಗಳು ನಿಮ್ಮ ಮನೆ ಸೊಸೆ ಆಗಬೇಕು ಅಷ್ಟೇ. ನನಗೆ ಅಪ್ಪನ ಜೊತೆ ಮಾತಾಡಿದ್ದೀನಿ, ಅಪ್ಪ ಹೇಳಿದ್ದಾರೆ ಕೃಷ್ಣನ್ಗೆ ಅಮೂಲ್ಯನ್ನೇ ಕೊಟ್ಟು ಮದುವೆ ಮಾಡೋದು ಅಂತ. ರೀ, ನಿಮ್ಮ ತಂಗಿ ಹೇಳ್ತಾ ಇದ್ದಾಳಲ್ಲ, ಅದೇನು ಅಂತ ಮಾತಾಡಿ, ನಾವಿಬ್ರು ಆಮೇಲೆ ಮಾತಾಡ್ಕೊಳ್ಳೋಣ. ಹ್ಞೂ ಶಾಂತ, ಹೇಳ್ತೀನಿ. ಆಯ್ತಾಯ್ತು ಸಾವಿತ್ರಿ, ನಾನು ಕೃಷ್ಣನ ಜೊತೆ ಮಾತಾಡ್ಬಿಟ್ಟು ಏನು ಅಂತ ನಿಂಗೆ ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ಆಯ್ತಾಯ್ತಣ್ಣ, ನೀನು ಕೃಷ್ಣನ ಜೊತೆ ಮಾತಾಡ್ಬಿಟ್ಟೇ ಫೋನ್ ಮಾಡು ನನಗೆ. ಕೃಷ್ಣ ಅಂತೂ ನನ್ನ ಮಗಳನ್ನ ಕಣ್ಣು ಮುಚ್ಕೊಂಡು ಒಪ್ಕೋತಾನೆ ನೋಡ್ಬೇಕಾರೆ. ನನ್ನ ಮಗ ಒಪ್ಕೊಳ್ಳೋಕ್ಕೆ ನಾನು ಬಿಡಬೇಕಲ್ಲ, ಅವನು ಒಪ್ಕೊಂಡ್ರೆ ನಾನು ಒಪ್ಪಲ್ಲ ನಿನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಏನೋ ಅಂದಂಗಾಯ್ತು. ಏನಿಲ್ಲ ಸಾವಿತ್ರಿ, ಸುಮ್ಮನೆ ಕೂತಿದ್ದೀನಿ. ಹೌದಾ? ಸರಿ ಅಣ್ಣ, ಸರಿ. ಅದಕ್ಕೆ ನಾನು ರೂಮಲ್ಲಿ ರೆಸ್ಟ್ ಮಾಡಕ್ಕೆ ಹೋಗ್ತೀನಿ. ನಾಳೆ ಬೆಳಿಗ್ಗೆ ಹೊರಟ್ಬಿಡ್ತೀವಿ ಊರಿಗೆ. ಸರಿ ಸರಿ. ಶಾಂತ, ಏನು ಸಾವಿತ್ರಿ ಹಿಂಗನ್ಬಿಟ್ಟೋಟದ್ಲಲ್ಲ? ಏನ್ರಿ, ಇಲ್ಲಿ ಅದನ್ನೆಲ್ಲ ಮಾತಾಡೋದು ಬೇಡಿ. ಸಂಜೆ ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗ್ತೀವಲ್ಲ ಅವಾಗ ಮಾತಾಡೋಣ. ಇಲ್ಲಿ ಮಾತಾಡಿದ್ರೆ ಗೋಡೆಗಳು ಕಿವಿ ಇರುತ್ತೆ, ಆಯ್ತಾ? ಆಯ್ತು ಬಿಡು, ನೀನು ಹೇಳೋದು ನಿಜನೇ. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ರೀ, ಚೇತಿಗೆ ಬ್ಯಾಗ್ ತಗೋಬರಕ್ಕೆ ಪಾರಿ ಜೊತೆ ಹೋಗು ಅಂತಂದ್ರಲ್ಲ ನೀವು. ನಮ್ಮನ್ನ ಸ್ವಲ್ಪ ಬಸ್ ಸ್ಟ್ಯಾಂಡ್ ತವಕ್ಕೆ ಡ್ರಾಪ್ ಮಾಡಿಕೊಟ್ಬಿಡಿ. ಓ ಹೌದಾ, ಸರಿ ಬಾ ಮತ್ತೆ. ಶಾಂತಕ, ಓ ಪಾರಿ ಬಾಬಾ, ನಾನು ನಿನ್ಗೆ ಕಾಯ್ತಾ ಕೂತಿದ್ದೆ. ಶಾಂತಕ, ನಿನ್ನ ಮೊಮ್ಮಗ ಚೇತಿ ಹೇಳ್ದ ನಮ್ಮ ಅಜ್ಜಿ ಕರ್ಕೊಂಡು ನಾನು ಬರ್ತೀನಿ ಬ್ಯಾಗ್ ತಗೊಳಕ್ಕೆ ಅಂತ. ನಾನು ಉಪೇಂದ್ರನ್ ಕರ್ಕೊಂಡು ಹೊರಟಿದ್ದೆ, ಬರ್ತೀಯಾ? ಹ್ಞೂ ಪಾರಿ, ಬರ್ತೀನಿ. ನಮ್ಮ ಚೇತನವೇ ಹೊಸ ಬ್ಯಾಗ್ ಬೇಕು ಅಂತ ಹಠ ಮಾಡ್ತಾನೆ. ನಡೆ, ಒಂದು ಅರ್ಧ ಗಂಟೆ ಹೋಗಿ ತಗೊಬಂದ್ಬಿಡವ. ಪಾರಕೋರೆ, ಪರಮೇಶ್ ಕೈಲಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ತಗೊಬಿಡಿ. ನಾನು ನನ್ನ ಹೆಂಡತಿ ಮೊಮ್ಮಗನ ತಂದೆಲ್ಲ ಬಿಟ್ಬಿಡ್ತೀನಿ. ಸರಿ ಗೌಡ್ರೆ. ನಡಿ ಶಾಂತ, ಮತ್ತೆ ಹೋಗೋಣ. ಮಾಲಾಶ್ರೀ, ಏನತ್ತೆ? ನಾನು ಪಾರಿ ಇಬ್ರುವೆ ಸಿಟಿಗೆ ಹೋಗ್ತಾ ಇದ್ದೀವಿ. ಚೇತುಗುವೆ ಉಪೇಂದ್ರನ್ಗುವೆ ಸ್ಕೂಲ್ ಬ್ಯಾಗ್ ತಗೊಳಕ್ಕೆ. ಅದಕ್ಕೆ ನಿಂಗೆ ಹೇಳ್ಬಿಟ್ಟೋಗವ ಅಂತ ಕೂಗಿದೆ. ಮನೆ ಕಡೆ ಜೋಪಾನ. ಹೌದಾ ಅತ್ತೆ? ಸರಿ, ಹೋಗಿ ಬನ್ನಿ ಅತ್ತೆ. ನೀನು ಬರ್ತೀಯ ನಮ್ಮ ಜೊತೆ?
ಇಲ್ಲ ಅತ್ತೆ ನಾನು ಬರಲ್ಲ. ಇನ್ನೇನು ನಿಮ್ಮ ಮಗ ಬರೋತ್ತಾಯ್ತು. ಮನೇಲೂ ಕೆಲಸಗಳು ತುಂಬ ಇದೆ ಅತ್ತೆ. ಇಬ್ರು ಹೋದ್ರೆ ಮನೆ ಕಡೆ ನೋಡೋರು ಯಾರು? ನೀವು ಹೋಗಿದ್ದು ಬನ್ನಿ ಅತ್ತೆ, ನಾನು ಮನೇಲಿ ಇರ್ತೀನಿ. ಸರಿ ಹಾಗಾದ್ರೆ, ಹುಷಾರು. ನಡೀರಿ ಹೋಗೋಣ. ಅವ್ವ ಶಾಂತಕ್ಕ, ನೋಡಿದ್ರೆ ಸ್ಕೂಲ್ ಬ್ಯಾಗ್ಗಳು ಎಷ್ಟೊಂದರಿ ಅವೆ. ಹೌದು ಕಣೆ ಪಾರಿ, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಯ್ತಾ ಇಲ್ವಲ್ಲೇ. ನಮ್ಮ ಕಾಲದಲ್ಲಿ ಯಾವ್ದಾದ್ರು ಬಟ್ಟೆ ಬ್ಯಾಗ್ ಸಿಕ್ಕಿಸ್ಕೊಂಡು ಹೋಯ್ತಾ ಇದ್ದ ಸ್ಕೂಲ್ಗೆ. ಇವಾಗ ನೋಡು ಎಷ್ಟೊಂದಾರಿ ಡಿಸೈನ್ ಬಂದವೆ ಅಂತ. ಅವ್ವ ಅವ್ವ, ನಂಗೆ ಸ್ಪೈಡರ್ ಮ್ಯಾನ್ ಅದಲ್ಲ ಆ ಬ್ಯಾಗ್ ಬೇಕು. ಅಜ್ಜಿ ಅಜ್ಜಿ, ನಂಗೆ ಮಿಕ್ಕಿ ಮೌಸ್ ಇರೋ ಬ್ಯಾಗ್ ಬೇಕು. ಅವ್ವ ಇದೇನ್ಲೇ ಇದು? ಇದು ಯಾವ ಹೆಸರುಗಳಲ್ಲ ಇದು? ಶಾಂತಕ್ಕ, ಈ ಬ್ಯಾಗನ ಮೇಲೆ ಅವಲ್ಲ ಗೊಂಬೆಗಳು, ಇವೆಲ್ಲ ಟಿವಿಲಿ ಕಾರ್ಟೂನ್ ಚಾನಲ್ ಬರ್ತವೆ. ನಮ್ಮ ಉಪೇಂದ್ರ ಯಾವಾಗಲೂ ನೋಡ್ತಾ ಕೂತಿರ್ತಾನೆ. ಆಹಾ, ನೋಡೆ ಪಾರಿ, ಮಕ್ಕಳುಗಳು ಬ್ಯಾಗ್ ತೆಗೆಸ್ಕೊಳ್ಳಿ ಅಂತ ಹೆಂಗ್ ಐಡಿಯಾ ಮಾಡವ್ರೆ ಇವರು. ಅಜ್ಜಿ ಅಜ್ಜಿ, ನಂಗೆ ಅದನ್ನೇ ಕೊಡಿಸ್ತೀಯ ಅಲ್ವಾ? ಅವ್ವ ನಂಗೂ ಸ್ಪೈಡರ್ ಮ್ಯಾನೇ ಬೇಕು. ಆಯ್ತಾಯ್ತು ಕೊಡಿಸ್ತೀನಿ, ಸುಮ್ನಿರು. ಎಲ್ಲಿ ಅಂಗಡಿಲಿ ಒಬ್ರು ಕಾಣಿಸ್ತಾನೆ ಇಲ್ವಲ್ಲ? ಮೇಡಮ್ ಏನ್ ಬೇಕಿತ್ತು? ಬ್ಯಾಗ್ ಬೇಕಿತ್ತು ಕಣಪ್ಪ. ಇದೇನಪ್ಪ ನೀನು ಅಂಗಡಿ ಖಾಲಿ ಬಿಟ್ಬಿಟ್ಟು ಎಲ್ಲೋಗಿದ್ದೆ? ಮೇಡಮ್ ಪಕ್ಕ ಸೆಕ್ಷನ್ ಅಲ್ಲಿ ಬ್ಯಾಗ್ ತಗೊಂಡಿದ್ರು, ಅವ್ರಿಗೆ ಬಿಲ್ ಆಗ್ತಾ ಇದ್ದೆ. ನೀವು ಬ್ಯಾಗ್ ಸೆಲೆಕ್ಟ್ ಮಾಡಿದ್ರಾ? ಸೆಲೆಕ್ಟ್ ಮಾಡಿದೀವಿ, ನಮಗೆ ರೇಟ್ ಹೇಳ್ಬೇಕು ಅಷ್ಟೇ. ಮೇಡಮ್ ನೀವು ಯಾವ ಬ್ಯಾಗ್ನ ಸೆಲೆಕ್ಟ್ ಮಾಡಿದ್ದೀರಾ ಅದ್ರಿಂದೇನೆ ಬಿಲ್ ಹಾಕಿರ್ತೀವಿ. ಫಿಕ್ಸೆಡ್ ರೇಟು ನಮ್ಮ ಹತ್ರ. ಓ ಹೌದಾ? ನನ್ನ ಮೊಮ್ಮಗ ಚೇತಿ ಕೇಳ್ತಿದ್ದ, ಅದ್ಯಾವುದೋ ಮೋಸು ಮೋಸು ಅಂತಂತಪ್ಪ ಬ್ಯಾಗು. ಅದ್ರದ್ದು ರೇಟ್ ಹೇಳಪ್ಪ. ಏನು ಮೋಸ? ಅಜ್ಜಿ, ಅದು ಮೋಸ ಅಲ್ಲ, ಮಿಕ್ಕಿ ಮೌಸ್. ಅದೇ ಅದೇ. ಓಕೆ ಮೇಡಮ್. ಮೇಡಮ್ ನಿಮ್ಮ ಮಗನ್ಗೆ? ನಮ್ಮ ಮಗನ ಬ್ಯಾಗು ಸೂಪರ್ ಮ್ಯಾನು ಅಂತ. ಅವ್ವ, ಅದು ಸೂಪರ್ ಮ್ಯಾನ್ ಅಲ್ಲ, ಸ್ಪೈಡರ್ ಮ್ಯಾನು. ಓ ಸ್ಪೈಡರ್ ಮ್ಯಾನಾ? ಓಕೆ ಮೇಡಮ್, ರೇಟ್ ಏನಿದೆ ಅಂತ ನೋಡ್ತೀನಿ. ನೋಡು ನೋಡು. ಮೇಡಮ್ ಮಿಕ್ಕಿ ಮೌಸ್ ಬ್ಯಾಗು 850 ರೂಪಾಯಿ ಆಗುತ್ತೆ. ಸ್ಪೈಡರ್ ಮ್ಯಾನ್ ಬ್ಯಾಗು 900 ರೂಪಾಯಿ ಆಗುತ್ತೆ. ಏನು? ಒಂದ್ ಬ್ಯಾಗ್ಗೆ 850 ರೂಪಾಯಿ ಅಂತೆ, ಇನ್ನೊಂದು ಬ್ಯಾಗ್ಗೆ 900 ರೂಪಾಯಿ ಅಂತೆ. ಏನಪ್ಪ, ನಾವು ಒಂದು ಮೂಟೆ ಅಕ್ಕಿ ತಗೊಳಕ್ ಬಂದಿಲ್ಲ. 3ನೇ ಕ್ಲಾಸ್ ಓದೋ ಮಕ್ಕಳಿಗೆ ಬ್ಯಾಗ್ ತಗೊಳಕ್ ಬಂದಿರೋದು. ಕೊಡೋ ರೈಟ್ ಮಾತಾಡು. ಮೇಡಮ್ ನಮ್ಮ ಅಂಗಡಿಲಿ ಫಿಕ್ಸೆಡ್ ರೇಟು, ಚೌಕಾಸಿ ವ್ಯಾಪಾರ ಎಲ್ಲ ಇಲ್ಲ. ಅಜ್ಜಿ ಅಜ್ಜಿ, ನಂಗೆ ಇದೇ ಬ್ಯಾಗ್ ಬೇಕು, ಇನ್ಯಾವ ಬ್ಯಾಗು ಬೇಡ ನಂಗೆ. ಹೌದು ನಂಗುವೆ. ಏನಪ್ಪ ಹಳ್ಳಿಯವರು ಏನು ಗೊತ್ತಾಗಲ್ಲ ಅಂತ ಇಷ್ಟ ಬಂದಂಗೆ ರೇಟ್ ಹೇಳ್ತಾ ಇದೀಯಾ? ಕೊಡೋ ರೇಟ್ ಮಾತಾಡು ಶಾಂತಕ್ಕ. ನೋಡಪ್ಪ, ನಮಗೂ ಬೇಡ ನಿಮ್ಗೂ ಬೇಡ. ಒಂದು ರೇಟ್ ಹೇಳ್ತೀನಿ, ರೇಟ್ ಕೊಟ್ಬಿಡ್ಬೇಕು ಅಷ್ಟೇ ನೀನು. ಇಲ್ಲ ಮೇಡಮ್, ನಮ್ಮ ಅಂಗಡಿಲಿ ಚೌಕಾಸಿ ಇಲ್ಲ. ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ನಮ್ದು ಫಿಕ್ಸೆಡ್ ರೇಟ್ ಅಂಗಡಿ. ಏನು ಹೋಗ್ತಾ ಇರಿ ಅಂತ ಹಂಗೆ ಹೇಳ್ತಾ ಇದೀಯಾ? ಹೋಗೋದು ನಮಗೂ ಗೊತ್ತಿದೆ. ನಮ್ಮ ಬ್ಯಾಗ್ ಇಷ್ಟ ಆಗಿದೆ ತಗೊಂಡೇ ಹೋಗೋದು. ನಮ್ಮೂರ್ಲಿ ಇನ್ನೂ 100-150 ಐಕವೆ. ನೀನು ಕರೆಕ್ಟಾಗಿ ವ್ಯಾಪಾರ ಮಾಡಿಕೊಟ್ರೆ ನಿನ್ನ ಅಂಗಡಿಗೆ ಕಳಿಸ್ತೀನಿ ನೋಡು, ನಮ್ಮೂರ್ಲಿರೋ ಐಕಲ್ನೆಲ್ಲವೇ. ಮೇಡಮ್ ನೀವೇನಂದ್ರು ಅಷ್ಟೇನೆ, ಸುಮ್ಮನೆ ಜಗಳ ಆಡಬೇಡಿ. ಹೋಗಿ, ಕಸ್ಟಮರ್ ಬರ್ತಾ ಇದ್ದಾರೆ ಇವಾಗ. ಬರ್ಲಿ ಬಿಡು, ಯಾರು ಬಂದರೂ ಬರ್ಲಿ ಬಿಡು, ಅವ್ರಿಗೂ ಮಾತಾಡ್ತೀನಿ ನಾನು. ನೀನು ಎಂತವನು ಅಂತ ಬೇಕು ಬೇಕು ಅಂತ ಬ್ಯಾಗನ್ ಮೇಲೆಲ್ಲ ಚಿತ್ರ ಅಂಟಿಸ್ಬಿಟ್ಟು ಇಷ್ಟ ಬಂದಂಗೆ ಹೇಳ್ತಾ ಇದೀಯ. ರೈಟ್ನ ಮರ್ಯಾದೆಗೆ ನಾಲ್ಕು ಹೇಳಿದ ರೇಟ್ ಕೊಟ್ಟರೆ ಸರಿ. ಇವಾಗ ಇದೇನಪ್ಪ ಇದು, ಬೆಳಬೆಳಗ್ಗೆನೆ ಈ ತರ ಬಂದು ಜಗಳ ಆಡ್ತಾ ಇದ್ದಾರೆ. ಬೇರೆ ಕಸ್ಟಮರ್ ನೋಡಿದ್ರೆ ತಪ್ಪು ತಿಳ್ಕೊತಾರೆ ನಮ್ಮ ಅಂಗಡಿ ಬಗ್ಗೆ. ಯಾಕೆ ಕೊಡ್ತೀಯ ಏನಿವಾಗ? ಸರಿ ಸರಿ ಹೋಗ್ಲಿ, ಅದೇನ್ ರೇಟ್ಗೆ ಅಂತ ಕೇಳಿ. 2 ಬ್ಯಾಗ್ನಿಂದ 500 ರೂಪಾಯಿ ಅಷ್ಟೇ. ಏನು 2 ಬ್ಯಾಗ್ನಿಂದ 500 ರೂಪಾಯ? ಆಗಲ್ಲ ಮೇಡಮ್, ಆಗಲ್ಲ. 2ರಿಂದ 1750 ರೂಪಾಯಿ ಆಗುತ್ತೆ. ನೀವು ನೋಡಿದ್ರೆ ಇಷ್ಟು ಕಮ್ಮಿ ಕೇಳ್ತಾ ಇದ್ದೀರಾ? ಆಯ್ತು ಬಿಡಪ್ಪ, ನಂಗೂ ಬೇಡ ನಿಂಗೂ ಬೇಡ. 600 ರೂಪಾಯಿ ಕೊಡ್ತೀನಿ. ಒಂದೊಂದು ಬ್ಯಾಗ್ಗೆ 300 ರೂಪಾಯಿ ಬಿಡುತ್ತೆ. ಕೊಟ್ಟರೆ ಕೊಡು, ಕೊಟ್ಟಿಲ್ಲ ಅಂದರೆ ನೀನು ಅಂಗಡಿಲ್ಲ ಕೂತ್ಕೊತೀವಿ, ಹೋಗೋದೇ ಇಲ್ಲ ನಾವು. ಏನಪ್ಪ ಮಾಡೋದು ಇವಾಗ? ಇವ್ರು ನೋಡಿದ್ರೆ ಹೇಳ್ದಂಗೆ ಮಾಡ್ತಾರೆ ಅನ್ಸುತ್ತೆ. ಹೆಚ್ಚು ಕಮ್ಮಿ ವ್ಯಾಪಾರ ಮಾಡಿ ಫಸ್ಟು ಅಂಗಡಿಯಿಂದ ಆಚೆ ಕಳ್ಸೋಣ ಇವ್ರನ್ನ. ಏನು ಕೊಡ್ತೀಯ ಏನಿವಾಗ? ಮೇಡಮ್ ನಮಗೆ ತುಂಬ ಲಾಸ್ ಆಗುತ್ತೆ ಮೇಡಮ್. 800 ರೂಪಾಯಿ ಕೊಟ್ಬಿಡಿ, ಕೊಡ್ತೀನಿ. ಶಾಂತಕ್ಕ, ಅಷ್ಟೊಂದು ಗಾಗರ್ಕತ್ತವನೆ. 350ರಂಗೆ 2 ಬ್ಯಾಗ್ನಿಂದ 700 ರೂಪಾಯಿ ಆತ ಕೊಟ್ಬಿಡವ ಬಿಡು. ಹಂಗಂತೀಯ? ಸರಿ ಬಿಡು ಪಾರಿ. ಸರಿ ಸರಿ, 700 ರೂಪಾಯಿ ಕೊಡ್ತೀನಿ. ಬೇಗ ಕೊಡಪ್ಪ, ನಾವು ಊರಿಗೆ ಹೋಗ್ಬೇಕು. ಸರಿ ಮೇಡಮ್. ಹೌದಾ, ಇಷ್ಟ ಆಯ್ತಾ? ಸರಿ ಸರಿ, ಹೋಗವ ಈಗ. ಮೇಡಮ್ ಬಿಲ್ನ ಮುಂದೆ ಪೇ ಮಾಡಿಬಿಡಿ. ಹಾ ಸರಿ ಕಣಪ್ಪ, ಆಯ್ತು.